ಕೊಲೆಗೆ ಕೊಲೆನೇ ಆಗ್ಬೇಕು. ಕೊಲೆಗೆ ಕೊಲೆನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಏನೋ ಮಗ ಚೆನ್ನಾಗಿದ್ಯಾ? ನೋಡೋ ಮಗ, ಇದೆಲ್ಲ ನೋಡ್ತಾ ಇದ್ರೆ ಬದುಕಕ್ಕೆ ಭಯ ಆಗ್ತಿದೆ. ಹೌದು ಮಗ, ಧರ್ಮದ ಹೆಸರಲ್ಲಿ ಅಮಾಯಕರು ಬಲಿಯಾಗುತ್ತಿದ್ದಾರೆ. ಕೊಲೆ ಮಾಡುವವನಿಗೆ ಗೊತ್ತಿಲ್ಲ ಏನು ಕೊಲೆ ಮಾಡ್ತಾ ಇದ್ದೀನಿ ಅಂತ, ಸಾಯೋವನಿಗೆ ಗೊತ್ತಿಲ್ಲ ನಾನೇನಕ್ಕೆ ಸಾಯ್ತಿದ್ದೀನಿ ಅಂತ. ರಾಜಕಾರಣಿಯವರ ಮಾತು ಕೇಳಿ ಅಮಾಯಕರು ಕೊಲೆ ಮಾಡಿ ಕೊಚ್ಚಿ ಸಾಯಿಸ್ತಾ ಇದ್ದಾರೆ. ಎಲ್ಲಿಗೋಯ್ತು ನಮ್ಮ ರಾಜ್ಯ? ತಾಯಿಗೆ ಮಗ ಇಲ್ಲ, ಹೆಂಡತಿಗೆ ಗಂಡ ಇಲ್ಲ. ಇದೆಲ್ಲ ನೋಡಿ ಅವರ ಕುಟುಂಬದವರು ಎಷ್ಟು ನೊಂದಿರ್ಬೋದು. ಹೌದು ಮಗ, ನೋಡು, ಕೆಲ್ಸಕ್ಕೆ ಅಂತ ಹೋದವನು ಮನೆಗೆ ಸಾವಾಗಿ ಬಂದಿದ್ದಾನೆ. ಇದರಲ್ಲಿ ರಾಜಕೀಯದವರಿಗೆ ಏನೂ ನಷ್ಟ ಇಲ್ಲ. ಬಲಿಯಾಗತ್ತು ಅಮಾಯಕರು ಮಾತ್ರ. ವೋಟ್ ಹಾಕ್ಬೇಕಾದ್ರೆ ನಾಳಿನ ಅಭಿವೃದ್ಧಿ ಯೋಚನೆ ಮಾಡಿ ವೋಟ್ ಹಾಕ್ಬೇಕು. ಧರ್ಮದ ಹೆಸರಲ್ಲಿ ಕೇಳುವವರಿಗೆ ವೋಟ್ ಹಾಕ್ಬಾರ್ದು. ನಾನ್ ಹೇಳೋದು ಇಷ್ಟೇ, ಎಲ್ಲಾ ಬಿಟ್ಟು ಎಲ್ಲಾ ಧರ್ಮದವರು ಸೇರಿ ಒಂದಾಗಿ ಬಾಳ್ಬೇಕು. ಮಾಡಿದೀವಂದ್ರೆ ಸ್ವಲ್ಪ ದಿನದ ಹಿಂದೆ ಮಂಗಳೂರಿನಲ್ಲಿ RSS ಕಾರ್ಯಕರ್ತನಾದ ಸುಹಾಸ್ ಶೆಟ್ಟಿಯ ಕೊಲೆ ಆಯ್ತು. ಆ ನಂತರ ಮಂಗಳೂರಿನ PFI ಕಾರ್ಯಕರ್ತನಾದ ಅಬ್ದುಲ್ ರೆಹಮಾನ್ ಇವ್ರದ್ದು ಕೂಡ ಕೊಲೆ ಆಯ್ತು. ಇದೆಲ್ಲ ಆಗ್ಬಾರ್ದು. ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಸೇರಿ ಒಂದಾಗಿ ಜಾತಿ ಧರ್ಮ ಇದೆಲ್ಲ ದೂರವಿಟ್ಟು ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋನ ಮಾಡಿದೀವಿ. ಈ ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.